ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ ವಾಯ್ಸ್ ಅಪ್ಪ. ಇವತ್ತಿನ ವಿಚಾರ ಕರ್ನಾಟಕದ ಮಧ್ಯೆ ಬಿಂದು ದಾವಣಗೆರೆ ಹವಳಿಯ ತಾಲೂಕು ಅನ್ಸ್ಕೊಂಡಿರ್ತಕ್ಕಂತ ಹರಿಹರದಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋನ ಕೊಡಬೇಕು ಅಂತ ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಬಹಳ ಅಸ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಮಳಿಗೆಗಳು ಹರಿಹರ ನಗರ ಪಾಲಿಕೆ ಒಳಗಡೆ ಬಹಳ ಇದಾವೆ. ಅಲ್ಲಿ ನಮ್ಮ ಮುಖ್ಯಸ್ಥರು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನಗರ ಸಭೆಯ ವ್ಯಾಪ್ತಿಯ ವತಿಯಿಂದ ಗೆದ್ದಿರ್ತಕ್ಕಂಥ ಈ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿತಾನೆ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅದೇ ಏನು ಶಿವಮೊಗ್ಗ ಸರ್ಕಲ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಹೋದ್ರೆ ತುಂಗಭದ್ರಾ ಡ್ಯಾಮಿಗೆ ಹೋಗುತ್ತೆ, ರೈಟ್ ಹೋದ್ರೆ ಹರಪನಹಳ್ಳಿಗೆ ಹೋಗುತ್ತೆ, ಲೆಫ್ಟ್ ಹೋದ್ರೆ ಶಿವಮೊಗ್ಗ ಹೋಗುತ್ತೆ. ಅಂತಹ ಸರ್ಕಲ್ ನಲ್ಲಿ ಇರ್ತಕ್ಕಂತ ಒಂದು ಮಳಿಗೆ ಇದು, ನಗರ ಪಾಲಿಕೆಯ ಮಳಿಗೆ ಬಿದ್ದು ನೋಡಿ, ಕಣ್ಣಿಗೆ ಕಾಣಿಸ್ತಾ ಇದೆ ನಿಮಗೆ, ಬಿದ್ದಿದೆ. ಆ ಬಿದ್ದಾಗ ಅಲ್ಲಿರ್ತಕ್ಕಂತ ಜನರನ್ನ ಆ ರಫೀಕ್ ಎಂಬ ವ್ಯಕ್ತಿ, ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಕಾಪಾಡಿರ್ತಕ್ಕಂಥ ಘಟನೆಯೂ ಸಹ ನಡೆದಿದೆ. ಅದನ್ನ ಮುಖ್ಯಸ್ಥರಿಗೂ ಸಹ ತಿಳಿಸಿದ್ರು. ಇಲ್ಲಿಯವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಮುಖ್ಯಸ್ಥರುಗಳು ಬೇಕು, ಅಥವಾ ನಾಗರಿಕರಿಗೆ ಅನಾನುಕೂಲವಾಗುವ ರೀತಿಯಲ್ಲಿದ್ರೂ ಸಹ ಧ್ವನಿ ಎತ್ತದ ಸಂಘಟನೆಗಳು ಬೇಕು. ಯಾಕೆಂದ್ರೆ ಹಿಂದೆ ಇದ್ರ ಬಗ್ಗೆ ಬಹಳ ಜನ ಸಂಘಟನೆಯವರು ಸಹ ಧ್ವನಿ ಎತ್ತಿದ್ರು. ನಾನು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೆ, ಮುಖ್ಯಸ್ಥರಿಗೂ ಸಹ ಕರೆ ಮಾಡಿ ತಿಳಿಸಿದ್ದೆ. ಆ ವಿಚಾರ ಹೇಳಿದ್ಮೇಲೆ ಅವರು ಕರೆಯನ್ನ ಸ್ಪೀಕರ್ಸ್ ಅನ್ನ ಬಿಟ್ಬಿಟ್ರು. ಅಂದ್ರೆ ಇವರೆಲ್ಲ ತಿಂಗಳ ಸಂಬಳಕ್ಕೋಸ್ಕರ ಬಂದಿರ್ತಕ್ಕಂತ ಅಧಿಕಾರಿಗಳನ್ನ ಒಂದು ಬೇಜಾರು ಕಾಡ್ತಾ ಇದೆ ಕಣ್ರಿ ನಮ್ಗೆ. ಅದು ಆಲ್ಮೋಸ್ಟ್ ಅಲ್ಲಿ ಹರಿಹರದಲ್ಲಿ ಇರ್ತಕ್ಕಂತ ಪಾಲಿಕೆಯಲ್ಲಿ ಇರ್ತಕ್ಕಂತ ಈ ಕೆಲವು ಅಧಿಕಾರಿಗಳನ್ನ ನೋಡಿದ್ರೆ ಹಂಗ ಅನ್ಸುತ್ತೆ, ಕೆಲವು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ, ಕೆಲವು ವ್ಯಕ್ತಿಗಳನ್ನ ನೋಡಿದ್ರೆ ಹಂಗ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡ್ರಿ ಯಾವ ರೀತಿಯಾಗಿದೆ ಅಲ್ಲಿ ಮಳಿಗೆಗಳು. ಅಷ್ಟೊಂದು ಡಸ್ಟು, ಅಷ್ಟೊಂದು ಕಸ, ಗಲೀಜು, ಮಧ್ಯ ಬಿಂದು. ಆ ಮಧ್ಯ ಬಿಂದುವಲ್ಲೇ ಈ ರೀತಿಯಾಗಿದೆ. ಇನ್ನು ಈಗ ಒಳಗಡೆ ಏನ್ ಸಿಟಿ ಒಳಗಡೆ ನೋಡ್ಬೇಕಲ್ಲೇ ಹಳೆ ಅಂಗನವಾಡಿಗಳು, ಆ ಕುಡಿಯುವ ನೀರಿನ ಪಕ್ಕ ಇರ್ತಕ್ಕಂಥ ಟ್ಯಾಂಕರ್ಗಳು, ಆ ಶಾಲೆ ಒಳಗಡೆ ಹೋಗಿ ವಾಹನಗಳನ್ನು ನಿಲ್ಲಿಸ್ತಾ ಇರ್ತಕ್ಕಂಥ ವ್ಯವಸ್ಥೆ, ಇವೆಲ್ಲ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮುಖ್ಯಸ್ಥರಿಗೆ ಆಲ್ಮೋಸ್ಟ್ ಆಲ್ ಬರ್ಬೇಕಾಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಮುಖ್ಯಸ್ಥರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಏರಿಯಾದ ಕಾರ್ಪೊರೇಟರ್ಗಳು ಯಾವ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅಥವಾ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇವ್ರು ಹೇಳ್ತಾನೆ ಅಲ್ವೋ. ಅಕಸ್ಮಾತ್ ಹೇಳಿದ್ಮೇಲಾದ್ರೂ ಅವ್ರು ಬಂದು ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮುಖ್ಯಸ್ಥರು ಮಾಡಬೇಕಾಗಿತ್ತು. ಇಲ್ಲಿ ಏನಾಗುತ್ತೆ, ಅಧಿಕಾರಿಗಳು ಮುಖ್ಯಸ್ಥರು ಈ ಜನಪ್ರತಿನಿಧಿಗಳ ಮೇಲೆ ಹೇಳ್ತಾರೆ, ಜನಪ್ರತಿನಿಧಿಗಳು ಜನರ ಮೇಲೆ ಹೇಳ್ತಾರೆ. ಈ ಜನರಲ್ಲಿ ಎರಡು ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಖ್ಯಸ್ಥರೇ. ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಬಂದು ಮುಟ್ಟುತ್ತೆ. ಯಾಕೆಂತ ಹೇಳಿದ್ರೆ ನಮ್ದು ದಾವಣಗೆರೆಯಲ್ಲಿ ಒಂದು ಸ್ಟುಡಿಯೋ ಇದೆ, ಹರಿಹರದಲ್ಲೂ ಒಂದು ಸ್ಟುಡಿಯೋ ಇದೆ. ಹಾಗಾಗಿ ನಿಮ್ಮ ಹತ್ರ ಈಗ ಈ ವಿಡಿಯೋ ಮಾಡಿ 15 ನಿಮಿಷದೊಳಗೆ ನಿಮಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಅಧಿಕಾರಿಗಳು ಬಂದಿರ್ತಕ್ಕಂಥದ್ದು ಜನಸಾಮಾನ್ಯರ ಕಷ್ಟಕ್ಕೆ ಆಗುವ ರೀತಿಯಲ್ಲಿ ಕೆಲಸ ಮಾಡೋದಕ್ಕೋಸ್ಕರ, ಯಾವುದೋ ರಾಜಕಾರಣಿಗಳ ಮಾತನ್ನ ಕೇಳೋದಕ್ಕೋಸ್ಕರ ಅಲ್ಲ. ನೋಡಿ ಅದೆಷ್ಟು ಯಾವ ಮಟ್ಟದಲ್ಲಿ ಇದೆ ಅಂತಲ್ಲ, ಅದು ನೋಡಿ. ಅದು ಸರ್ಕಲ್ ಅಲ್ಲಿ ಅಲ್ಲಿ ಕೆಳಗಡೆ ಹಣ್ಣು ಹಂಪ್ಲು, ಕೆಲವೊಂದು ಹೋಟೆಲ್ಸ್ಗಳು, ಟೀ ಅಂಗಡಿಗಳು, ಕೆಳಗಡೆ ಮೊಬೈಲ್ ಅಂಗಡಿಗಳು, ಆ ಮೇಲ್ಗಡೆಯಿಂದ ಏನಾದ್ರು ಅದು ಕಳಚ್ಕೊಂಡ್ ಬಿತ್ತು ಅಂತ ಹೇಳಿದ್ರೆ ಅವ್ರ ಸಾವಿಗೆಲ್ಲ ನೀವೇ ನೇರವಾಗಿ ಹೊಣೆ ಹಾಕ್ಬೇಕಾಗುತ್ತೆ. ಸರ್ಕಾರದ ಮಕ್ಕಳು, ನೀವೆಲ್ಲ ಸರ್ಕಾರದ ಮಕ್ಕಳು ಅಂತ ಹೇಳ್ತೀರಾ ಜನರಿಗೆ. ಸುಮ್ನೆ ಬಾಯಿ ಹಠಕ್ಕೆ ಅಥವಾ ಬಾಯಿ ಕೇವಲ ತೀರಿಸ್ಕೊಳ್ಲಿಕ್ಕೋಸ್ಕರ ಈ ಮಾತುಗಳನ್ನ ಆಡ್ತೀರಾ ನೀವು ರಾಜಕಾರಣಿಗಳು. ಅಲ್ಲಿ ಬಾಡಿಗೆ ಇಸ್ಕೊಳ್ಳೋದೇ ಅಲ್ವಾ ನೀವು? ಅಲ್ಲಿ ಮಳಿಗೆಯಲ್ಲಿ ಇರ್ತಕ್ಕಂಥ ಯಾವಕ್ಕೂ ಬಾಡಿಗೆನೇ ಇಸ್ಕೊಳ್ಳೋದಿಲ್ವಾ? ಎಲ್ಲವನ್ನೂ ಇಸ್ಕೊಂಡು ಎಲ್ಲವನ್ನೂ ಮಾಡಿಕೊಂಡು ಅಲ್ಲಿ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಡುವುದಕ್ಕೆ ನಿಮ್ಗೆ ಏನು ಸಮಸ್ಯೆ? ಪಾಲಿಕೆಯಲ್ಲಿ ಈ ಲೇಬರ್ಗಳು ಇಲ್ವಾ ನಿಮಗೆ? ಡಿ ಗ್ರೂಪ್ ನೌಕರರೇ ಇಲ್ವಾ? ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದೀರಾ ನೀವು? ಅವತ್ತಿಂದ ಕರೆ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ ನೀವು. ಇದು ಹರಿಹರದ ಶಿವಮೊಗ್ಗ ಸರ್ಕಲ್ ನಲ್ಲಿರ್ತಕ್ಕಂಥ ನಗರ ಪಾಲಿಕೆ ಮಳಿಗೆಗಳು. ಕೂಡಲೇ
ಈ ವಿಡಿಯೋ ನೋಡಿದ ತಕ್ಷಣವೇ ಭೇಟಿ ಕೊಡಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.